ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತುಳಸಿಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ಇನ್ನೊಂದಷ್ಟು ಮಾಹಿತಿಯನ್ನ ಗುರುಜಿಯಿಂದ ಪಡೆಯೋಣ. ಗುರುಜಿ, ಲಕ್ಷ್ಮಿ ಮತ್ತು ವಿಷ್ಣು ಮನೆಗೆ ಹೋಗಿದ್ರ ತಿಳಿಸಿದ್ರಿ, ಮುಂದಿನ ಭಾಗವನ್ನು ತಿಳಿಸಿ. ಅಲ್ಲಿ ಆ ಜಲಂಧರ ತನ್ನ ತಮ್ಮ ಅನ್ನುವಂಥ ಬಹಳ ಒಂದು ಆಸೆ ಅಕ್ಕರೆಯಿಂದ ಲಕ್ಷ್ಮಿ ಬಂದಿದ್ದಾಳೆ. ವಿಷ್ಣು ಸಹ ಜೊತೆಗಿದ್ದಾನೆ. ಒಂದು ದಿನ ಕಳೀತು, 2 ದಿನ ಕಳೀತು. ಬಹಳ ಇಷ್ಟಪಟ್ಟು ಸಂತೋಷದಲ್ಲಿ ಆತಿಥ್ಯವನ್ನು ಜಲಂಧರ ಸಮೇತನಾಗಿ ವೃಂದೆಯು ಸಹ ಮಾಡ್ತಾಳಂತೆ. ಬಹಳ ಸಂತುಷ್ಟರಾಗ್ತಾರೆ ಇಬ್ಬರು ಸಹ. ಇದೇ ಸಂದರ್ಭದಲ್ಲಿ ಶಿವನು ಜಲಂಧರನ ಸಂಹಾರ ಮಾಡಬೇಕು ಅಂತೇಳಿ ಹೊರಟಿರ್ತಾನೆ. ಆಗ ವಿಷ್ಣು ಹೇಳ್ತಾನೆ, ನಾನು ಯಾವಾಗ ಈ ವೃಂದೆಯ ಪಾತಿವ್ರತ್ಯ ಹಾಳು ಮಾಡ್ತೀನೋ ಆಗ ನೀನು ಅವನ್ನ ಸಂಹಾರ ಮಾಡಬೇಕು ಅಂತ. ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಅದೇ ಮನೆಯಲ್ಲಿ ಇದ್ದಂಥದ್ದು ಜಲಂಧರನ ರೂಪದಲ್ಲಿ ಈ ವೃಂದೆಯನ್ನು ಮುಟ್ತಾನೆ. ಆ ವೃಂದೆ ಪಾಪ ಗೊತ್ತಾಗೋದಿಲ್ಲ, ಜಲಂಧರನೇ ಅಂತ ತಿಳಿದು ಅವನ ಮೇಲೆ ಅದೇ ಅಕ್ಕನಿಂದ ಮಾತಾಡಿಸ್ತಾಳೆ. ಕಡೆಗೆ ಗೊತ್ತಾಗುತ್ತೆ ಇದು ವಿಷ್ಣು ಅಂತ. ಮೋಸ ಮಾಡಿಬಿಟ್ಟೆ ಅಂಥೇಳಿ ಬಹಳ ಬೇಜಾರು ಮಾಡ್ಕೋತಾಳೆ. ಇಲ್ಲಿ ನೋಡಿದ್ರೆ ಪಾತಿವ್ರತ್ಯ ಹಾಳಾಯ್ತಲ್ಲ, ಜಲಂಧರನ ಸಂಹಾರ ಆಗುತ್ತೆ. ಆಗ ಅವಳು ಹೇಳ್ತಾಳೆ, ನನ್ನ ಮನೆಗೆ ಬಂದಿರತಕ್ಕಂಥ ಅತಿಥಿಗಳು ಅಂತ ನಿಮ್ಮನ್ನು ಸತ್ಕರಿಸಿದೆ, ಆದರೆ ನನ್ನ ಗಂಡನ ಸಾವಿಗೆ ಬಂದಿರತಕ್ಕಂಥವ್ರು ಅಂತ ಗೊತ್ತಾಯಿತು. ನನ್ನ ಪತಿವ್ರತ ಧರ್ಮವನ್ನು ಹಾಳು ಮಾಡಿರ್ತೀರಿ ಅಂತಾಯಿತು. ಯಾವ ದೋಷ ನಾವು ಮಾಡಿದ್ವಿ ಅಥವಾ ಯಾವ ತಪ್ಪನ್ನು ನಾವು ಮಾಡಿದ್ವಿ, ನಮಗೆ ಈ ರೀತಿಯಾಗಿ ಅನ್ಯಾಯ ಮಾಡಿದೆ ಅಂತ ಹೇಳಿದಾಗ ಲಕ್ಷ್ಮಿ ಬಹಳಷ್ಟು ಕೋಪಿತಳಾಗ್ಬಿಡ್ತಾಳೆ. ನಾನು ಕರ್ಕೊಂಡು ಬಂದಿದ್ದ ಉದ್ದೇಶ ಏನು, ಅವ್ರ ಮನೆಯಲ್ಲಿ 2 ದಿನ ಕಳೆದು ಹೋಗಬೇಕು ಅಂತ. ಆದರೆ ನೀವು ಮಾಡಿರ್ತಕ್ಕಂಥ ಘನಗಾರಿ ಕೆಲಸ ಏನು ಈ ಥರದ್ದು, ಆದರೆ ನೀವು ಈ ಥರ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಬಹಳ ಕೋಪಿಷ್ಟಳಾಗ್ತಾಳೆ. ಆವಾಗ ಇವಳು ಯಾರು ವೃಂದೆ ಆದಂಥವಳು ತಾನು ನಿಮ್ಮ ಮುಂದೆ ತುಳಸಿಯಾಗಿ ನಿಂತು ಬಿಡ್ತೇನೆ, ನಾನು ಇನ್ನು ಮೇಲೆ ಯಾವುದೂ ಬೇಡ, ಪ್ರಪಂಚವೇ ಬೇಡ, ಭಗವಂತನೂ ಬೇಡ, ಯಾರೂ ಬೇಡ ಅಂಥೇಳಿ ತಾನು ಹೋಗಿ ನಿಂತು ಬಿಡ್ತಾಳೆ. ಯಾವಾಗ ತುಳಸಿಯಾಗಿ ಅವಳು ಗಿಡವಾಗಿ ನಿಲ್ತಾಳೋ ಆಗ ಲಕ್ಷ್ಮಿ, ನಿಮ್ಮಿಂದ ನನಗೂ ಅನ್ಯಾಯ ಆಗೋಯ್ತು, ನಾನು ಕರ್ಕೊಂಡು ಬಂದ ಮನೆ ಇದು ಅನ್ಯಾಯ ಆಗೋಯ್ತು, ಹಾಗಿದ್ದ ಮೇಲೆ ನಾನು ಸಮೇತ ಇವಳ ಜೊತೆಯಲ್ಲಿ ಕಲ್ಲು ಬಂಡೆಯಾಗಿ ಇವಳ ಜೊತೆಯಲ್ಲೇ ಉಳಿತೀನಿ ಅಂತ ಹೇಳಿ ತುಳಸಿ ಜೊತೆಯಲ್ಲಿ ಇದ್ದು ಕಲ್ಲು ಬಂಡೆ ಆಗಿ ಜೊತೆಯಲ್ಲಿ ಇರ್ತಾಳೆ. ಆಗ ಇವನಿಗೆ ಬಹಳ ಬೇಜಾರಾಗತ್ತಂತೆ ವಿಷ್ಣುಗೆ. ಎಂಥೋ ಧರ್ಮ ಕಾರ್ಯಕ್ಕೋಸ್ಕರವಾಗಿ ನಾನು ಮಾಡಿದ್ದೆ, ನಾನೇನು ಇಚ್ಛೆ ಪಟ್ಟು ಆ ಥರ ಮಾಡಿದ್ದಲ್ಲ, ಲೋಕವನ್ನು ಉಳಿಸ್ಲಿಕ್ಕೋಸ್ಕರ ಮಾಡಿದರೂ ಸಹ ಲಕ್ಷ್ಮಿ ಅದನ್ನು ತಿಳ್ಕೊಳ್ತಾ ಇಲ್ವಲ್ಲ, ಲಕ್ಷ್ಮಿಯನ್ನು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿ ತುಳಸಿಯಲ್ಲಿ ಲೀನವಾದರೆ ಆ ಲಕ್ಷ್ಮಿಯ ಜೊತೆಗೆ ನಾನೂ ಸಹ ಸೇರಲ್ಪಡಬೇಕು ಅಂತ ಹೇಳಿ ಅದೇ ಕಟ್ಟೆ ಎತ್ತರ ಆಗಿತ್ತಲ್ಲ ಕಲ್ಗುಂಡು, ಆ ಗುಂಡಿನಲ್ಲಿ ತುಳಸಿ ಜೊತೆಯಲ್ಲಿ ವಿಷ್ಣು ಹೋಗಿ ಆಮಲಕಿಯ ರೂಪದಲ್ಲಿ ಕೂತ್ಕೊಳ್ತಾನೆ. ಅಂದರೆ ನೆಲ್ಲಿಕಾಯಿ ರೂಪದಲ್ಲಿ, ಅಂದರೆ ನೆಲ್ಲಿಕಾಯಿ ಗಿಡವಾಗಿ ವಿಷ್ಣು, ತುಳಸಿ ಗಿಡದಲ್ಲಿ ಲಕ್ಷ್ಮಿ ಇಬ್ಬರೂ ಸಹ ಸಾನ್ನಿಧ್ಯವನ್ನು ವಹಿಸ್ತಾರಂತೆ. ಇದರ ಒಂದು ನೆನಪಿಗೋಸ್ಕರವಾಗಿ ನೋಡಿ, ಇದೊಂದು ಗುಂಪಾಯಿತು. ಯಾರದ್ದು ಗುಂಪು? ವೃಂದೆಯ ಗುಂಪಿಗೆ ಅವನ ಅಂತ ಹೆಸರು. ಆ ವೃಂದೆಯ ಅವನವಾದ್ದರಿಂದ ಅದಕ್ಕೆ ವೃಂದಾವನ ಅಂತ ಹೆಸರು. ಇವತ್ತು ಸಹ ಯಾವುದಾದ್ರೂ ಒಂದು ಶ್ರೇಷ್ಠ ವ್ಯಕ್ತಿಗಳು ಅಥವಾ ಪುಣ್ಯಾತ್ಮರು ತೀರಿ ಹೋದಂಥ ಸಮಾಧಿನಲ್ಲೂ ಸಹ ಒಂದು ತುಳಸಿ ಗಿಡ ನೆಡಬೇಕು ಅಂತ ಇದೆ. ಅಲ್ಲಿ ವೃಂದಾವನ ಅಂತಲೇ ಕರೆಯೋದು. ಏನಂದರೆ ಈ ಆತ್ಮ, ಈ ತುಳಸಿ, ಪರಮಾತ್ಮನ ಸಾನ್ನಿಧ್ಯ ಇವೆಲ್ಲ ಒಂದು ಗುಂಪಿನಲ್ಲಿ ಇದೆ ಅಂತ ಅರ್ಥ. ವೃಂದೆಯ ಒಂದು ಗುಂಪು ಅಂತ, ಆದ್ದರಿಂದ ವೃಂದಾವನ ಅಂತ ಕರೆಯೋದು. ಆದರೆ ತುಳಸಿಯನ್ನು ನೀವು ಯಾರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಿ ಅಥವಾ ಅದನ್ನು ತುಳಸಿಯನ್ನು ನೆಡ್ತೀರಿ, ಆ ಮನೆಯಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಆಗತ್ತೆ ಅಂತ. ಲಕ್ಷ್ಮೀ ಸಾನ್ನಿಧ್ಯವಾದರೂ ಸಹ ವರ್ಷಕ್ಕೆ ಒಮ್ಮೆ ಆದರೂ ಈ ತುಳಸಿಯ ಹಬ್ಬದ ದಿವಸ ತುಳಸಿಯನ್ನು ಆರಾಧನೆ ಮಾಡುವಾಗ ಈ ಆಮಲಕ್ಕಿ ಅಂದರೆ ಯಾವುದು ನೆಲ್ಲಿಕಾಯಿಯನ್ನು ಇಟ್ಟು ಮದುವೆ ಮಾಡ್ತಾ ಇದ್ದೀವಿ ಅಂತಲೋ ಅಥವಾ ತುಳಸಿ ಸಮೇತನಾಗಿ ಈ ವಿಷ್ಣುವನ ಜೊತೆನಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದೀವಿ ಅನ್ನೋ ಒಂದು ಪ್ರತೀತಿಗೋಸ್ಕರ ಈ ನೆಲ್ಲಿಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕಂತ. ನೆಲ್ಲಿಕಾಯಿ ಗಿಡ ಇಡ್ತೀವಲ್ಲ, ದಂಟು. ಕೆಲವು ಕಡೆ ಏನು ಮಾಡ್ತೀವಿ, ನೆಲ್ಲಿಕಾಯಿ ದಂಟಿಲ್ಲ ಅಂತ ಹುಣಸೆ ಕಡ್ಡಿನೂ ಇಟ್ಟಿದ್ದಿದೆ. ಹುಣಸೆ ಕಡ್ಡಿನ ಇಟ್ಟು ಮಾತ್ರ ಪೂಜೆ ಮಾಡಬಾರ್ದು, ಪ್ರೇತಗಳ ಸಾನ್ನಿಧ್ಯನ ತಂದಿಟ್ಟಂಗಾಗತ್ತೆ. ಯಾರ ಮನೆಯಲ್ಲೂ ಸಮೇತ ಪೂಜೆ ಮಾಡಬಾರ್ದು ಹುಣಸೆ ಕಡ್ಡಿಯನ್ನು ಇಟ್ಟು. ನೆಲ್ಲಿಕಾಯಿ ಗಿಡದ ಕಡ್ಡಿಯನ್ನು ಇಟ್ಟು, ಅಂದರೆ ವೃಕ್ಷವನ್ನು ನಾನು ಇಟ್ಟು. ಆಮಲಕ್ಕಿ ಅಂತಂದ್ರೇನು, ಧಾತ್ರಿ ಅಂತ ಅದಕ್ಕೆ ಹೆಸರಿದೆ. ಅದಕ್ಕೆ ಆಮಲಕ್ಕಿ ಅಂದರೆ ನೆಲ್ಲಿಕಾಯಿಗೆ. ಧಾತ್ರಿ ಅಂದರೆ ಯಾವುದು ನಮ್ಮನ್ನು ಧರಿಸಿ ಕಾಪಾಡ್ತಾಳೋ ತಾಯಿ ರೂಪ ಅಂತ. ತಾಯಿ ಯಾರು? ವಿಷ್ಣುವೇ ತಾಯಿ ರೂಪದಲ್ಲಿ ಇರ್ತಕ್ಕಂಥವನು. ಯೋಗಮಾಯೆಯೂ ಅವನಲ್ಲೇ, ಮಹಾಮಾಯೆಯೂ ಅವನಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಧಾತ್ರಿ, ಈ ಜಗತ್ತಿನ ಧಾತ್ರಿ ಯಾರು? ಆ ಭಗವಂತನೇ ಆಗಿರ್ತಕ್ಕಂಥ ವಿಷ್ಣು. ಆ ವಿಷ್ಣು ತುಳಸಿ ಜೊತೆಯಲ್ಲಿರೋದ್ರಿಂದ ಸಾಕ್ಷಾತ್ ಪ್ರಕೃತಿಯ
ರೂಪದಲ್ಲಿ 2 ವೃಕ್ಷಗಳು ಕಂಡಿವೆ. ಆ ವೃಕ್ಷವನ್ನು ನಮ್ಮ ಮನೆಯಲ್ಲಿ ಇಟ್ಟಿದ್ದೇವೆ ಅಂತ. ಯಾವುದೋ ಒಂದು ವೃಕ್ಷ, ಒಂದು ಸಸ್ಯ, ಇವೆರಡೂ ಸಹ ನಾವು ಪೂಜೆ ಮಾಡ್ತೀವಿ ಅಂತ. ನೋಡು, ಔಷಧೀಯ ವ್ಯಾಲ್ಯೂಗಳನ್ನು ನಾವು ಯೋಚನೆ ಮಾಡಿದಾಗ ಆಮಲಕ್ಕಿ ಅಂದರೆ ನೆಲ್ಲಿಕಾಯಿನಲ್ಲೂ ವಿಪರೀತವಾಗಿರ್ತಕ್ಕಂಥ ಔಷಧ ಗುಣಗಳಿವೆ. ಅದೇ ರೀತಿಯಾಗಿ ಈ ತುಳಸಿಯಲ್ಲಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಒಳ್ಳೆಯ ರೀತಿ ಅಂತ ಔಷಧ ಗುಣಗಳು. ಓಕೆ, ಔಷಧೀಯ ಗುಣಗಳ ಬಗ್ಗೆ ಮಾತಾಡ್ತೀನಿ. ವೀಕ್ಷಕರೇ, ಈಗಾಗಲೇ ತುಳಸಿಯ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಔಷಧೀಯ ಗುಣಗಳು ಕೂಡ ಈ ತುಳಸಿಯಲ್ಲಿ ಸಾಕಷ್ಟಿದೆ, ಅದ್ರ ಬಗ್ಗೆ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.